ಹಲೋ ಹಾಯ್ ನಮಸ್ಕಾರ. ನಾನ್ ನಿಮ್ಮ ಮ್ಯಾಥ್ಸ್ ಗೆಳೆಯ ಸಂದೇಶ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ದಿನ RRB ಡಿ ಗ್ರೂಪ್ ಹುದ್ದೆಯಲ್ಲಿ ಮತ್ತ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್, KSRP, CRDR, ಅದೇ ರೀತಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಬಂದಿರತಕ್ಕಂತ ವಯಸ್ಸಿನ ಮೇಲೆ ಬರುವ ಪ್ರಶ್ನೆಗಳ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಕ್ ಬಂದಿದ್ದೀನಿ. ಸೊ ವಯಸ್ಸಿನ ಮೇಲಿನ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನಿಮಗ ವಿದಿನ್ 5 to 10 ಸೆಕೆಂಡ್ಸ್ ಒಳಗಡೆ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಸೊ ನೋಡ್ರಿ ಏನಪ್ಪಾ ಅಂತಂದ್ರ ಮೊದಲ ಪ್ರಶ್ನೆ ಯಾವ ರೀತಿ ಇದೆ ಅಂತ ಹೇಳಿ. ಎರಡು ಸಹೋದರಿಯರ ವಯಸ್ಸಿನ ಮೊತ್ತ 81 ವರ್ಷ, ಅವರ ವಯಸ್ಸಿನ ಅನುಪಾತ 4:5. ಹಾಗಾದ್ರೆ ಒಬ್ಬ ಸಹೋದರಿ ಇನ್ನೊಬ್ಬ ಸಹೋದರಿಗಿಂತ ಎಷ್ಟು ಕಿರಿಯಳು ಅಂತ ಕ್ವಶನ್ ಐತಿ. ಏನು ಇಲ್ಲ, ಒಬ್ಬಕಿ 4 ಭಾಗದಾಗದಾಳ, ಇನ್ನೊಬ್ಬಕಿ 5 ಭಾಗದಾಗದಾಳ. ಟೋಟಲ್ ಇಬ್ರು ಸೇರಿ 9 ಭಾಗದಾಗ ಅದಾರು. ಆ 9 ಭಾಗನ ಅವ್ ಹೇಳಿದಾನ ಇಲ್ಲಿ ಎಷ್ಟಪ್ಪಾ ಅಂತಂದ್ರ 81 ವರ್ಷ ಅಂತ ಹೇಳಿ. ಓಕೆ, 9 ಭಾಗನ 81 ವರ್ಷ ಆದ್ರ ನಿಮಗ್ ಏನ್ ಬೇಕಾಗೈತಿ? ಅವ್ರಿಬ್ಬರ ನಡುವಿನ ವ್ಯತ್ಯಾಸ ಬೇಕಾಗೈತಿ. ವ್ಯತ್ಯಾಸ ಅಂದ್ರೆ 9 ಎಷ್ಟಲೆ 81 ಅಂದ್ರ 9 9ಲೆ. ಸೊ ಇಲ್ಲಿ 9 ಮಾಡ್ರೆ ಎಲ್ಲಾ ಕಡೆ ನೀವು ಏನ್ ಮಾಡ್ರಿ 9 ಮಾಡ್ತೀರಿ. ಸೊ 9 ಮಾಡಿದ್ರೆ 9 4 36, ಅದೇ ರೀತಿ 9 5 45. ಸೊ ಇಬ್ರು ಸೇರಿ 36 45 ಕೂರ್ಸನ 81 ಆಗೈತಿ. ವ್ಯತ್ಯಾಸ ಬೇಕಂದ್ರ ಈ 36 ಮತ್ತು 45 ವ್ಯತ್ಯಾಸ ಎಷ್ಟು ವರ್ಷ ಐತಿ? 9 ವರ್ಷ ಐತಿ. ಸೊ ಈ ತರ ಪ್ರಶ್ನೆಗಳನ್ನ ಸಾಲ್ವ್ ಮಾಡಕ ಯಾವ್ದೇ ರೀತಿ ಫಾರ್ಮುಲಾ ಬೇಕಾಗಿಲ್ಲ, ಯಾವ್ದೇ ರೀತಿ ಟ್ರಿಕ್ಸ್ ಬೇಕಾಗಿಲ್ಲ. ಕಾಮನ್ ಸೆನ್ಸ್ ಇದ್ರೆ ಯಾವ ತರ ಸಾಲ್ವ್ ಮಾಡಬಹುದು ಅಂತ ನಿಮ್ಗೆ ಇವತ್ತಿನ ತರಗತಿ ಒಳಗಡೆ ಒಂದ್ ಬಿಟ್ಟು ಒಂದ್ ತೋರ್ಸ್ಕೊಂತ ಹೋಗ್ತಾ ಇದ್ದೀನಿ. ಹಾಗಾದ್ರೆ ನಿಮಗ ನಾನ ಸ್ಟಾರ್ಟಿಂಗ್ ಒಂದ್ ಚಾಲೆಂಜ್ ಕೊಡ್ತೀನಿ. ಏನಪ್ಪಾ ಅಂತಂದ್ರ ಈ ಪ್ರಶ್ನೆಗೆ ಉತ್ತರವನ್ನ ನಾನು ಈ ಕ್ಲಾಸ್ ಮುಗಿದ ಮೇಲೆ ಈ ಪ್ರಶ್ನೆಗೆ ಉತ್ತರವನ್ನ ನೀವೆಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ. ಸೊ ಮುಂದಿನ ಪ್ರಶ್ನೆ ಯಾವ ತರ ಆಯ್ತು ಅಂತ ನಾನು ನಿಮ್ಗೆ ತೋರ್ಸ್ಕೊಂತ ಹೋಗ್ಬೇಕಂತಂದ್ರ ಮುಂದಿನ ಪ್ರಶ್ನೆ ನೋಡ್ರಿ. ಶ್ರೀನಿವಾಸ್ ಇತ್ತೀಚೆಗೆ ಒಂದು ಹುಡುಗಿಯನ್ನ ಮದುವೆಯಾಗಿದ್ದಾನ. ಆಕೆ ಅವನಿಗಿಂತ 4 ವರ್ಷ ಸಣ್ಣಕ್ಕಿದ್ದಾಳು. ಹಾಗಾದ್ರೆ 5 ವರ್ಷಗಳ ನಂತರ ಅವರ ಸರಾಸರಿ ವಯಸ್ಸು 33 ವರ್ಷ ಆಗ್ತೈತಿ. ಹಾಗಾದ್ರೆ ಹುಡುಗಿಯ ಪ್ರಸ್ತುತ ವಯಸ್ಸು, ಸಿಂಪಲ್ ಕ್ವಶನ್ ಅನ್ನ ಯಾವ ತರ ಕಾಮನ್ ಸೆನ್ಸ್ ಲೆವೆಲ್ ಹೊಡಿಬೇಕಂತ ತೋರಿಸ್ಬಿಡ್ತಾನೆ ನೋಡ್ರಿ. 5 ವರ್ಷಗಳ ನಂತರ ಅವ್ರ ಸರಾಸರಿ ವಯಸ್ಸು ಎಷ್ಟೈತಿಪಾ ಅಂತಂದ್ರ ಈಗ ನೋಡ್ರಿ 2026 ಐತಿ. ಈ 5 ವರ್ಷಗಳ ನಂತರ ಅಂದ್ರೆ 2031ಕ್ಕ ಏನಾಕೈತಿ ಅಂದ್ರ ಗಂಡ ಹೆಂಡತಿ ಎಷ್ಟ್ ಜನ ಅದಾರು? ಇಬ್ರು ಅದಾರು. ಸರಾಸರಿ ಎಷ್ಟೈತಿ? 33 ಐತಿ. 2 ಇಂಟು 33 ಅಂದ್ರೆ ಎಷ್ಟಾಕೈತಿ? 66 ಆಗ್ತೈತಿ. ಹಾಗಾದ್ರ ಪ್ರಸ್ತುತ ಆ ಹುಡುಗಿಯ ವಯಸ್ಸು ಕೇಳಿದಾನು. ಈಗ ನೋಡ್ರಿ, ಈ ಪ್ರಸ್ತುತ ಅವನ್ಕಿತನು ಅಕ್ಕಿ ಎಷ್ಟು ವರ್ಷ ಚಿಕ್ಕೋಳ್ದಾಳಪ್ಪ ಅಂತಂದ್ರ ಎಷ್ಟು ವರ್ಷ ಚಿಕ್ಕೋಳ್ದಾಳ ಅಕ್ಕಿ? ಅವನ್ಕಿತ 4 ವರ್ಷ ಚಿಕ್ಕೋಳ್ದಾಳು. ಒಂದ್ ನೆನಪಿಟ್ಕೋರಿ, ಇದು 5 ವರ್ಷಗಳ ನಂತರ 66 ಐತಿ. ಹಂಗಾದ್ರೆ ಪ್ರೆಸೆಂಟ್ ಅಂತಂದ್ರೆ ಈ ಸದ್ಯ ಬೇಕಂತಂದ್ರೆ ಇದ್ರಾಗ 10 ವರ್ಷ ಕ್ಯಾನ್ಸಲ್ ಮಾಡಿಬಿಡ್ರಿ. 10 ವರ್ಷ ಕ್ಯಾನ್ಸಲ್ ಮಾಡ್ರಿ. ಈ ಪ್ರೆಸೆಂಟ್ ಇಬ್ಬರದು ಕೋರ್ಸ್ ಎಷ್ಟೈತಿ? 56 ಐತಿ. ಹಾಗಾದ್ರೆ ಆ ಹುಡುಗಿಯ ವಯಸ್ಸನ್ನ ಕಂಡು ಹಿಡಿಬೇಕು. ಇನ್ ಕೇಸ್ ನೋಡ್ರಿ, ಇಲ್ಲಿ ಕ್ಲಿಯರ್ ಆಗಿ ಹೇಳಕತ್ತಾನ ಹುಡುಗನ್ಕಿಂತ ಅವ್ನ ಶ್ರೀನಿವಾಸನ್ಕಿಂತ 4 ವರ್ಷ ಸಣ್ಣಕ್ಕಿದಾಳ ಅಂತ. ಹಂಗಾದ್ರೆ ಆ ಆಪ್ಷನ್ಸ್ ಜೊತೆ ಯಾವ ತರ ಆಟ ಆಡ್ಬೇಕಂತ ತೋರ್ಸ್ಕೊಡ್ತಾನೆ ನೋಡ್ರಿ. ಹುಡುಗಿ ಏನಾದ್ರೂ 35 ಆದ್ರ ಅಕ್ಕಿ ಗಂಡ 4 ವರ್ಷ ದೊಡ್ಡವ ಅಂತಂದ್ರ 39 ಆಗ್ತಾನು. ಬಟ್ ಈ 35 39 ಸೇರಿಸಿದ್ರೆ 56 ಆಗ್ತೈತೇನ? ಆಗಕ್ ಸಾಧ್ಯ ಇಲ್ಲ. ಹಿಂಗಾಗಿ ಒಂದೇ ಆಪ್ಷನ್ಸ್ ರಾಂಗ್ ಆಗ್ತೈತಿ. ನಾ ಹೇಳೋದ್ ಮೊದ್ಲು ಅರ್ಥ ಮಾಡ್ಕೋರಿ. ಶ್ರೀನಿವಾಸ್ ಅಕ್ಕಿಗಿಂತ 4 ವರ್ಷ ದೊಡ್ಡವದಾನು. ಅಕ್ಕಿ 35 ಅಂದ್ರೆ ಶ್ರೀನಿವಾಸ್ 39 ಆಗ್ತಾನ. ಇಬ್ರು ಕೂಡ್ರೆ ಎಷ್ಟು ಬರ್ಬೇಕು ನಮಗ? 56 ಬರ್ಬೇಕು. ಅದೇ ರೀತಿ ಬಿ ಒಳಗಡೆ ನೋಡ್ರಿ, ಆಕಿ 30 ವರ್ಷ ಹಾಕಿದಾದ್ರ ಶ್ರೀನಿವಾಸ್ ಅಕ್ಕಿಗಿಂತ 4 ವರ್ಷ ಅಂತಂದ್ರೆ 34 ಆಗ್ತಾನು. 30 ಮತ್ತು 34 ಸೇರಿಸಿದ್ರೆ ಎಷ್ಟಾಗೈತಿ? 64 ಆಗೈತಿ. ಬಟ್ ನಮಗ್ ಬೇಕಾಗಿರೋದು 56. ಹಿಂಗಾಗಿ ಇದು ಕೂಡ ಆಗಲ್ಲ. ಸೊ ಆಕೆ ಏನಾದ್ರು 31 ಆದ್ರ ಅವ್ 35 ಆಗ್ತಾನ. ಹಾಗಾದ್ರೆ ಇಬ್ರು ಸೇರ್ಸಿ ಎಷ್ಟಾಗೈತಿ? 66 ಆಗ್ತೈತಿ. ನಮಗ್ ಬೇಕಾಗಿರೋದು 56. ಹಿಂಗಾಗಿ ಇದು ಕೂಡ ಆಗಂಗಿಲ್ಲ. ಸೊ ಉಳಿದಿರ್ತಕ್ಕಂಥ ಆನ್ಸರ್ ಯಾವಪ್ಪ ಅಂದ್ರ 26. ಸೊ ನೋಡ್ರಿ, ಅಕ್ಕಿದ್ 26 ಅಂತಂದ್ರೆ ಶ್ರೀನಿವಾಸ್ ಅಂತ ಎಷ್ಟಾಗೈತಿ? ಅವನಕಿಂತ ಅಕ್ಕಿಂತ 4 ವರ್ಷ ದೊಡ್ಡವ ಅಂತಂದ್ರ 30 ಆಗ್ತೈತಿ. ಸೊ 26 ಮತ್ತು 30 ಕೂಡಿಸಿದ್ರೆ 56 ಆಗ್ತೈತಿ. ಅದಕ್ಕೋಸ್ಕರ ಈ ಆನ್ಸರ್ 26 ಆಗ್ತೈತಿ. ಕಾಮನ್ ಸೆನ್ಸ್ ಇದ್ರೆ ಸಾಕು ಸ್ನೇಹಿತರೆ. ಸೊ ಇದಕ್ಕೆ ಯಾವುದೇ ರೀತಿ ಟ್ರಿಕ್ಸ್ ಬೇಕಾಗಿಲ್ಲ, ಯಾವುದೇ ರೀತಿ ಫಾರ್ಮುಲಾನು ಬೇಕಾಗಿಲ್ಲ. ವಿದೌಟ್ ಫಾರ್ಮುಲಾ ಕಾಮನ್ ಸೆನ್ಸ್ ಒಳಗಡೆ ಯಾವ ತರ ಸಾಲ್ವ್ ಮಾಡ್ಬೇಕಂತ ನೀವು ತೋರಿಸ್ತಾ ಇದ್ದೀನಿ. ಇನ್ನೂ ಕೂಡ ತೋರಿಸ್ತೀನಿ. ಸರಿಯಾಗಿ ಇದನ್ನ ಯುಟಿಲೈಸ್ ಮಾಡ್ಕೊರಿ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆ ಯಾವ ರೀತಿ ಐತೆ ಅಂತ ಚೆಕ್ ಮಾಡ್ಕೊರಿ. ಸೊ ಪ್ರಶ್ನೆ ಯಾವ ರೀತಿ ಐತೆ ಅಂತಂದ್ರ, ರಾಮ್ ಮತ್ತು ರಾಜ್ ಅವರ ವಯಸ್ಸುಗಳ ಅನುಪಾತ 4:5. ರಾಮ ಮತ್ತು ರಾಜ್ ನೋಡ್ರಿ, ರಾಮ 4 ಭಾಗ ಅದಾನು, ರಾಜ 5 ಭಾಗ ಅದ. ಅರ್ಥ ಆಗತೈತಿ ಹೇಳೋದಾ? ಅವರ ವಯಸ್ಸುಗಳ ಮೊತ್ತ ಎಷ್ಟೈತಿಪ್ಪ ಅಂತಂದ್ರ ಟೋಟಲಿ ಎಷ್ಟೈತಿಪ್ಪ ಅಂದ್ರೆ ಟೋಟಲ್ ಎಷ್ಟೈತಿಪ್ಪ ಅಂತಂದ್ರ 5 ಮತ್ತು 4 ಕೂಡಿಸಿದ್ರ 9 ಭಾಗ ಆಗ್ತೈತಿ. ಸೊ 9 ಭಾಗ. ಅವರ ವಯಸ್ಸುಗಳ ಮೊತ್ತ
126 ಆದರೆ ಅವರ ವಯಸ್ಸುಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೊಡ್ತಾನೆ. ಓಕೆ, ವಯಸ್ಸುಗಳ ನಡುವಿನ ವ್ಯತ್ಯಾಸ ನೋಡ್ರಿ, 9 ಭಾಗ ಐತ್ಲಾ, ಈ 9 ಭಾಗನ 126. ಅರ್ಥ ಆಗೈತೆ ಹೇಳೋದು? 9 ಭಾಗನ 126 ಆದ್ರ ನಿಮ್ಗೆ ವ್ಯತ್ಯಾಸ ಬೇಕಾಗೈತಿ. ವ್ಯತ್ಯಾಸ ಅಂತಂದ್ರ ಇವ್ 4 ಭಾಗ ಇವ್ 5 ಭಾಗ ಅಂದ್ರೆ ಎಷ್ಟಾಗೈತಿ? 1 ಭಾಗ ವ್ಯತ್ಯಾಸ ಆಕೈತಿ. ಎಷ್ಟು ಭಾಗ ವ್ಯತ್ಯಾಸ ಆಗ್ತೈತಿ? 1 ಭಾಗ ವ್ಯತ್ಯಾಸ ಆಗ್ತೈತಿ. ಹಾಗಾದ್ರೆ ನೋಡ್ರಿ, 9 ಹೊಡ್ರಿ ಕಟ್ತ್ರ, 9 ಒಂದ್ಲೆ 9, 12ರಾಗ 9 ಅದ್ರ 3 ಉಳಿತು, 3 ಉಳಿತಂದ್ರ 36 ಆಕೈತಿ. 9 4 ಸೊ 1 ಎಷ್ಟ್ಲೆ? 14 ಆಗ್ತೈತಿ. 1 14 ಮ್ಯಾಗ 14 ಮಾಡ್ರ ತಳಗು ಇಂಟು 14 ಮಾಡ್ಬೇಕು. 14 ಇಂಟು 1 ಇಸ್ಕೋಷ್ಟು 14 ವರ್ಷ. ಅದಕ್ಕೋಸ್ಕರ ಇದಕ್ಕೆ ಆಪ್ಷನ್ಸ್ ಡಿ ಇಸ್ ಯುವರ್ ರೈಟ್ ಆನ್ಸರ್ ಆಗ್ತೈತಿ. ಹಾಗಾದ್ರ ಮುಂದಿನ ಪ್ರಶ್ನೆ ಯಾವ ರೀತಿ ಅಂತಂದ ನೋಡೋದಾದ್ರ, ಸೊ ನೋಡ್ರಿ, ಮುಂದಿನ ಪ್ರಶ್ನೆ ಯಾವ ರೀತಿ ಅಂತಂದ್ರ, ಪಿ ಮತ್ತು ಕ್ಯೂ ಅವರ ವಯಸ್ಸಿನ ಮೊತ್ತವು ಕ್ಯೂ ಮತ್ತು ಆರ್ ಅವರ ವಯಸ್ಸಿನ ಮೊತ್ತಕ್ಕಿಂತ 15 ವರ್ಷ ಹೆಚ್ಚೈತಿ. ಹಾಗಾದ್ರ ಆರ್ ಪಿ ಗಿಂತ ಎಷ್ಟು ವರ್ಷ ಸಣ್ಣವಾದನಂತ ಕ್ವಶನ್. ಸೊ ನೋಡ್ರಿ, ಏನೂ ಇಲ್ಲ, ಪಿ ಪ್ಲಸ್ ಕ್ಯೂ ಇಬ್ರು, ಪಿ ಮತ್ತು ಕ್ಯೂ ಅದಾರಲ್ಲ, ಇವ್ರಿಬ್ರು ಕ್ಯೂ ಮತ್ತು ಆರ್ ಕಿಂತ 15 ವರ್ಷ ದೊಡ್ಡವರು ಅದಾರ. ಎಷ್ಟು ವರ್ಷ? 15 ವರ್ಷ ದೊಡ್ಡವರು. ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ಕ್ಯೂ ಕ್ಯಾನ್ಸಲ್ ಆಗ್ತೈತಿ. ಈ ಕ್ಯೂ ಕ್ಯಾನ್ಸಲ್ ಆದ್ರ ಇಲ್ಲಿ ಉಳಿತೇನ ಪಿ ಇಸ್ ಟು ಆರ್ ಪ್ಲಸ್ 15 ಆಗ್ತೈತಿ. ಓಕೆ, ಆರ್ ಪ್ಲಸ್ 15 ಆಕೈತಿ. ನಿಮಗೇನ್ ಬೇಕಾಗೈತಿ? ಆರ್ ಪಿ ಗಿಂತ ಎಷ್ಟು ವರ್ಷ ಚಿಕ್ಕವ ಬೇಕಾಗಿದಾನ ಅಂತಂದ್ರ ಸಿಂಪಲ್, ಈ ಪ್ಲಸ್ ಆರ್ ಐತ್ಲಾ, ಇದನ್ನ ಈಚೆ ಕಡೆ ಕರ್ಕೊಂಡ್ ಬರ್ರಿ. ಪಿ ಇಸ್ ಪಿ, ಈ ಪ್ಲಸ್ ಆರ್ ಈಚೆ ಕಡೆ ಬಂದ್ರೆ ಏನಾಕೈತಿ? ಮೈನಸ್ ಆಕೈತಿ. ಪಿ ಮೈನಸ್ ಆರ್ ಇಸ್ ಟು ಎಷ್ಟಾಕೈತಿ? 15 ವರ್ಷ ಆಗ್ತೈತಿ. ಸೊ ಯುವರ್ ಆನ್ಸರ್ ಇಸ್ ಆಪ್ಷನ್ ಎ, 15 ವರ್ಷ. ಇನ್ನೂ ಒಂದ್ಸಲ ಕಟ್ಟ ರಿಪೀಟ್ ಮಾಡ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊರಿ. ಪಿ ಮತ್ತು ಕ್ಯೂ ಅದಾರಲ್ಲ, ಕ್ಯೂ ಮತ್ತು ಆರ್ ಕಿಂತ 15 ವರ್ಷ ದೊಡ್ಡವದಾನ. ಈ ಕ್ಯೂ ಕ್ಯಾನ್ಸಲ್ ಆತಂದ್ರ ಪಿ ಇಸ್ ಇಲ್ಲೇನು ಉಳಿತು? ಪಿ ಎಷ್ಟು ಉಳಿತು? ಈಚ ಕಡೆ ಉಳಿತು ಅಂದ್ರೆ ಆರ್ ಪ್ಲಸ್ 15 ಉಳಿತು. ನಿಮ್ಗೇನ್ ಬೇಕಾಗೈತಿ? ಪಿ ಮತ್ತು ಆರ್ ನಡುವಿನ ಡಿಫರೆನ್ಸ್ ಬೇಕಾಗೈತಿ. ಹಾಗಾದ್ರೆ ಈ ಪ್ಲಸ್ ಆರ್ ಈಚ ಕಡೆ ಬಂದ್ರೆ ಮೈನಸ್ ಆರ್ ಆಕೈತಿ. ಪಿ ಮೈನಸ್ ಆರ್ ಇಸ್ 15, ಅದ ನಿಮ್ಮ ಆನ್ಸರ್ ಆಗಿರ್ತೈತಿ. ಓಕೆ, ಹಾಗಾದ್ರ ಮುಂದಿನ ಪ್ರಶ್ನೆ ಯಾವ ರೀತಿ ಐತೆ ಅಂತ ತೋರಿಸ್ತಾನೆ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಪಿ ಕ್ಯೂ ಆರ್ ಅವರ ವಯಸ್ಸುಗಳು 4, 7, 9 ಅನುಪಾತದಲ್ಲಿವೆ. 8 ವರ್ಷಗಳ ಹಿಂದೆ ಆರ್ ಅವರ ವಯಸ್ಸು ಕ್ಯೂ ಅವರ ವಯಸ್ಸಿಗೆ ಸಮನಾಗಿತ್ತು. ಹಾಗಾದ್ರ ಅವ್ರ ವಯಸ್ಸುಗಳ ಪ್ರಸ್ತುತ ಮೊತ್ತ ಬೇಕಾಗೈತಿ. ಸಿಂಪಲ್, ಏನೂ ಇಲ್ಲ, ಇಲ್ಲಿ ನೋಡ್ರಿ, ಪಿ ಅನುಪಾತ ಕ್ಯೂ ಅನುಪಾತ ಆರ್. ಓಕೆ, ಪಿ 4 ಭಾಗ ಐತಿ, ಕ್ಯೂ 7 ಭಾಗ ಐತಿ, ಆರ್ 9 ಭಾಗ ಐತಿ. ಸೊ 8 ವರ್ಷಗಳ ಹಿಂದೆ ಇವ್ರಿಬ್ರು ಸೇಮ್ ಇದ್ರಂತಂದ್ರೆ ಈಗ ಎಷ್ಟು ಡಿಫ್ರೆನ್ಸ್ ಐತಿ? ಇವ್ರಿಗಿಬ್ಬರಿಗೂ 2 ಭಾಗ ಡಿಫ್ರೆನ್ಸ್ ಐತಿ. ಎಷ್ಟು ಭಾಗ ಡಿಫ್ರೆನ್ಸ್ ಐತಿ? 2 ಭಾಗ. ಆ 2 ಭಾಗ ಕಾರಣನ ಈ 8 ವರ್ಷ. ಅರ್ಥ ಆಗತ್ತ ಹೇಳುತ್ತಾ? ಈಗ ಏನ್ ಡಿಫ್ರೆಂಟ್ ಐತಿಲ್ಲ, ಆ 2 ಭಾಗ, ಆ 2 ಭಾಗ ಕಾರಣ ಏನಪ್ಪಾ ಅಂದ್ರೆ ಈ 8 ವರ್ಷ ಐತಿ. 2 ಭಾಗನ 8 ವರ್ಷ ಆದ್ರ ನಿಮಗೇನ್ ಬೇಕಾಗೈತಿ? ಅವರ ಪ್ರಸ್ತುತ ವಯಸ್ಸುಗಳ ಮೊತ್ತ ಬೇಕಾಗೈತಿ. ಪ್ರಸ್ತುತ ವಯಸ್ಸುಗಳ ಮೊತ್ತ ಅಂದ್ರೆ 3 ಮಂದಿ ಕೂಡ್ಸ್ಕೊಂಡ್ ಬಿಡಬೇಕೀಗ. ಸೊ ಪ್ರಸ್ತುತ ಇವ್ 9 ಭಾಗ, ಇವ್ 7 ಭಾಗ ಅಂದ್ರೆ 16, 16 ಪ್ಲಸ್ 4 ಅಂತಂದ್ರ 20 ಭಾಗ ಆಗ್ತೈತಿ. ಸೊ ನೋಡ್ರಿ, 2 ಎಷ್ಟಲೇ 8 ಅಂದ್ರ 2 4 8 ಆಗ್ತೈತಿ. ಮ್ಯಾಗ 4 ಮಾಡ್ರ ಕೆಳಗೂ 4 ಮಾಡ್ಬೇಕು. 24 ಎಷ್ಟ್ ಆಗ್ತೈತಿಪ್ಪ ಅಂತಂದ್ರ 80 ವರ್ಷ ಆಗ್ತೈತಿ. ಸೊ ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಏನಾಗ್ತೈತಿ ಅಂತಂದ್ರ 80 ವರ್ಷ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ ನೋಡ್ತೀರಿ ನೋಡ್ರಿ. 5 ಮಕ್ಕಳ ವಯಸ್ಸುಗಳ ಮೊತ್ತವು ಮಕ್ಕಳ ಜನನದ ಅಂತರ 5 ವರ್ಷಗಳಾಗಿತ್ತು, 80 ಆಗಿದೆ. ಅವರಲ್ಲಿ ಕನಿಷ್ಠ ವಯಸ್ಸಿನ ಮಗುವಿನ ವಯಸ್ಸು ಬೇಕಾಗೈತಿ. ಸಿಂಪಲ್, ಏನು ಮಾಡಂಗಿಲ್ಲ ಇಲ್ಲಿ. ಏನಪ್ಪಾ ಅಂದ್ರ ಟೋಟಲ್ ಎಷ್ಟ್ ಐತಿಪಾ ಅಂತಂದ್ರೆ 80 ವರ್ಷ ಐತಿ. ಎಷ್ಟು ಮಕ್ಕಳು ಅದಾವು? 5 ಅದಾವು. ಸೊ ನೋಡ್ರಿ, 5 ವರ್ಷ ಐತಿ ಅಂದ್ರೆ 5 ಇಟ್ಕೊಂಡ್ಬಿಡ್ರಿ. 5 ಒಂದ್ಲೆ 5, 8ರಾಗ 5 ಹೋದ್ರ 3 ಉಳಿತು, 30 ಆತು. 5 6ಲೆ. ಸೊ ಬಂದಂತ ಆನ್ಸರ್ ಎಷ್ಟಪ್ಪಾ ಅಂದ್ರ 16. ಅತಿ ಕನಿಷ್ಠ ವಯಸ್ಸಿನ ಮಗುವಿನ ವಯಸ್ಸು ಎಷ್ಟಪ್ಪಾ ಅಂದ್ರ 16 ವರ್ಷ. ಬಹಳ ಸಿಂಪಲ್ ಕ್ವಶನ್ಸ್ ಅದಾವ್ರಿ. ಯಾವತ್ತೇ ರೀತಿ ಟಫೆಸ್ಟ್ ಕ್ವಶನ್ಸ್ ಏನ್ ಇರೋದಿಲ್ಲ. ಸೊ ಸಿಂಪಲ್ ಇರ್ತಾವ. ಯಾವ ತರ ಸಾಲ್ವ್ ಮಾಡ್ಬೇಕಂತ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಪ್ಪಾ ಅಂತಂದ್ರ 4 ವರ್ಷದ ನಡವಳಿಕೆ ಅಂತರದಲ್ಲಿ ಜನಿಸಿದ 5 ಮಕ್ಕಳ ವಯಸ್ಸುಗಳ ಮೊತ್ತ 80 ಆಗಿದೆ. ಅವರಲ್ಲಿ ಹಿರಿಯ ಮಗನ ವಯಸ್ಸು ಬೇಕಾಗೈತಿ. ಸೊ ಮೊದಲು ನೋಡ್ರಿ, ಫಸ್ಟ್ ಗೆ ಒಬ್ಬ ಎಕ್ಸ್ ಆಗ್ತಾನ, ಇನ್ನೊಬ್ಬ X+4 ಆಗ್ತಾನ, ಇನ್ನೊಬ್ಬ X+8 ಆಗ್ತಾನ, ಅವನಂದ್ರ X+12, X+16. ಓಕೆ, ಸೊ ಒಂದ್ ಅರ್ಥ ಮಾಡ್ಕೋರಿ, ಇಲ್ಲಿ ಏನಪ್ಪಾ ಅಂತಂದ್ರ ಎಲ್ಲಾ ಕೂಡ್ಸಿದ್ರೆ ಎಷ್ಟ್ ಆಕೈತಿ? 80 ಆಗ್ತೈತಿ. ಸೊ ಯಾಕೆ +4 ಮಾಡಿದಾನ ಅಂತಂದ್ರ 4 ವರ್ಷ ಅವ್ರಿಬ್ರು ಎಲ್ಲ ನಡುವೆ ಏನೈತಿ? 4 ವರ್ಷ ಅಂತರ ಐತಿ, ಅದಕ್ಕೆ +4 ಅಂತ ಮಾಡಿದೀನಿ. ಇಲ್ಲಿ ಎಷ್ಟು ಎಕ್ಸ್ ಅದಾವು? 1, 2, 3, 4, 5 ಅದಾವು. 5 ಎಕ್ಸ್ ಅಂತ ಬರ್ಕೋರಿ. ಪ್ಲಸ್ ಇಲ್ಲಿ ನೋಡ್ರಿ, 4 8 12, 12 12, 24 ಪ್ಲಸ್ 16 ಎಷ್ಟಾಕೈತಿ? 40 ಆಗ್ತಾವು. ಈಸ್ ಈಕ್ವಲ್ಸ್ ಟು 80 ಆಗ್ತೈತಿ.
ಹಾಗಾದ್ರೆ ಒಂದ್ ಅರ್ಥ ಮಾಡ್ಕೋರಿ, ಈ ಪ್ಲಸ್ 40 ಐತಿ, ಈಚ ಕಡೆ ಹೋದ್ರೆ -40 ಆಗ್ತೈತಿ. ಸೊ 5x ಈಸ್ ಈಕ್ವಲ್ಸ್ ಟು 80 - 40 ಆಗ್ತೈತಿ. ಸೊ 5x ಈಸ್ ಈಕ್ವಲ್ಸ್ ಟು ಎಟ್ ಆಗ್ತೈತಿ ಅಂದ್ರೆ 80 40 ಹೋದ್ರೆ 40 ಉಳಿತೈತಿ. 5 1 5 8. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟಪ್ಪ ಅಂತಂದ್ರ ಎಕ್ಸ್ ಈಸ್ ಈಕ್ವಲ್ಸ್ ಟು 8 ಆಗ್ತೈತಿ. ನಿಮಗೆ ಏನ್ ಬೇಕಾಗೈತಿ? ಅತಿ ಹಿರಿಯ ಮಗು ಅಂದ್ರೆ ಇದ್ರಾಗ ಯಾರು ಬರ್ತಾರಪ್ಪ ಅಂದ್ರ x+16 ಬರ್ತಾನ. ಅತಿ ಹಿರಿಯ ಮಗು ಅಂದ್ರೆ ಎಷ್ಟು ಬರ್ತಾನ? x+16. ಸೊ ನೋಡ್ರಿ, ಅತಿ ಹಿರಿಯ ಮಗು ಅಂದ್ರೆ x+16. ಎಕ್ಸ್ ಅಂದ್ರೆ ನಿಮ್ಗೆ ಗೊತ್ತೈತಿ 8 ಅಂತ ಹೇಳಿ. ಸೊ 8 + 16 ಈಸ್ ಈಕ್ವಲ್ಸ್ ಟು 24. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ 24 ಆಗ್ತೈತಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ತರ ಇರ್ತೈತಿ ಅಂತ ಚೆಕ್ ಮಾಡೋದಾದ್ರ ನೋಡ್ರಿ, 2 ವರ್ಷಗಳ ಅಂತರದಲ್ಲಿ ಜನಿಸಿದ 4 ಮಕ್ಕಳ ವಯಸ್ಸುಗಳ ಮೊತ್ತ 28 ಆಗಿದೆ. ಅವರಲ್ಲಿ ಕಿರಿಯ ಮಗುವಿನ ವಯಸ್ಸು ಎಷ್ಟು ಬೇಕಾಗೈತಿ? ಸಿಂಪಲ್ 2 ವರ್ಷ ಸಣ್ಣವ್ರದಾರ ಒಬ್ರಿಗೊಬ್ರ. x-2 x-4 ಅದಾದ್ಮೇಲೆ x-6 4 ಜನ ಅದಾರ. 1 2 3 4 ಜನ ಆಗ್ತಾರ. ಸೊ ನಿಮ್ಗೆ ಏನ್ ಬೇಕಾಗೈತಿ? ಈಕ್ವಲ್ಸ್ ಟು ಎಷ್ಟು ಆಕೈತಿಪ್ಪ ಅಂದ್ರ 28 ಆಗ್ತೈತಿ. ಸೊ ನೋಡ್ರಿ, ಎಷ್ಟು ಎಕ್ಸ್ ಅದಾವ ಇಲ್ಲಿ? 4 ಎಕ್ಸ್ ಅದಾವ, 4x. ಅದಾದ್ಮೇಲೆ ಇವ್ ಹಿಡ್ಕೊಂಡು ನೋಡ್ರಿ, 2 4 6 6 6 12 ಆಕೈತಿ. ಸೊ 12 ಆಕೈತಿ ಅಂತಂದ್ರ ಇಲ್ಲಿ ಏನಾಗ್ತೈತಿಪ್ಪ ಅಂದ್ರ 12 ಅಂತಂದ್ರ ಸೊ ನೋಡ್ಬಿಡ್ರಿ ಇಲ್ಲಿ ಏನಪ್ಪಾ ಅಂತಂತಂದ್ರ ಎಸ್ ಮೈನಸ್ ನೋಡ್ರಿ ಇಲ್ಲಿ -2 -4 -6 -6 + -6 ಅಂತಂದ್ರ -12 ಆಕೈತಿ. ಈಕ್ವಲ್ಸ್ ಟು 28. ಈ -12 ಐತ್ಲಾ, ಇದು ಈಚ ಕಡೆ ಹೋದ್ರೆ ಏನಾಗ್ತೈತಿ? ಪ್ಲಸ್ ಆಗ್ತೈತಿ. ಪ್ಲಸ್ ಆದ್ರ 4x ಈಸ್ ಈಕ್ವಲ್ಸ್ ಟು 28 + 12 ಆಗ್ತೈತಿ. ಸೊ ನೋಡ್ರಿ, 4x ಈಸ್ ಈಕ್ವಲ್ಸ್ ಟು ಏನಾಗ್ತೈತಿ? 28ಕ್ಕೆ 12 ಕೂಡ್ಸ್ಕೊಂಡ್ಬಿಡ್ರಿ, 40 ಆಗ್ತೈತಿ. 4 1 4 10. ಸೊ ನೋಡ್ರಿ, ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟು ಆಕೈತಿಪ್ಪ ಅಂದ್ರ 10 ಆಗ್ತೈತಿ. ನಿಮಗೆ ಏನ್ ಬೇಕಾಗೈತಿ? ಅತಿ ಕಿರಿಯ ವಯಸ್ಸಿನ ಮಗು ಬೇಕಾಗೈತಿ. ಇದ್ರಾಗ ಅತಿ ಕಿರಿಯ ಅಂದ್ರೆ ಯಾರು ಹೇಳ್ರಿ? x-6 ಆಗ್ತಾರ. ಹೌದಿಲ್ಲ? ಯಾರು ಮೈನಸ್ ಒಳಗಿರ್ತಾರ ಅವ್ರು ಸಣ್ಣವರಾಗಿರ್ತಾರ. ಅದಕ್ಕಾಗಿ ಅತಿ ಕಿರಿಯ ಮಗು ಅಂದ್ರೆ x-6 ಆಗ್ತೈತಿ. ಎಕ್ಸ್ ಅಂತಂದ್ರೆ ಎಷ್ಟೈತಿಪ್ಪ ಅಂದ್ರ 10 ಐತಿ. -6 ಅಂತಂದ್ರ 10 4 ಹೋದ್ರೆ ಎಷ್ಟು? 4 ವರ್ಷ. ಅದಕ್ಕೋಸ್ಕರ ಅತಿ ಕಿರಿಯ ವಯಸ್ಸಿನ ಮಗುವಿನ ವಯಸ್ಸು ಎಷ್ಟಪ್ಪಾ ಅಂತಂದ್ರ 4 ವರ್ಷ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆ ಯಾವ ರೀತಿ ಅಂತ ನೋಡೋದಾದ್ರ ಸೊ ನೋಡ್ರಿ, ಇಲ್ಲಿ ಏನೈತಪ್ಪ ಅಂತಂದ್ರ 2 ವ್ಯಕ್ತಿಗಳ ಪ್ರಸ್ತುತ ವಯಸ್ಸುಗಳು ಕ್ರಮವಾಗಿ 46 ವರ್ಷಗಳು ಮತ್ತು 60 ವರ್ಷಗಳು. ಇಬ್ಬರದಾರ, ಇಬ್ಬರದು 40 ವರ್ಷ ಮತ್ತು 60 ವರ್ಷ ಐತಿ. n ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 4:5 ಆಗಿದ್ದಲ್ಲಿ n ನ ಮೌಲ್ಯವನ್ನ ಕಂಡುಹಿಡಿ. ಜಸ್ಟ್ ಕಾಮನ್ ಸೆನ್ಸ್ ತೋರಿಸ್ತಾನೆ ನೋಡ್ಬಿಡ್ರಿ. ಇಲ್ಲಿ ನೋಡ್ರಿ, 46 ಮತ್ತು 60 ಐತಿ. ಇನ್ನೊಂದ್ ಏನೈತಿ ಇಲ್ಲಿ? 46, ಇನ್ನೊಂದು 60 ಐತಿ. ಸೊ ಹಾಗಾದ್ರ ಈ 46ಕ್ಕ ಯಾವ ಸಂಖ್ಯೆಯನ್ನ ಕೂಡಿಸಿದ್ರ ಅದು 4ರಿಂದ ಭಾಗ ಹೋಗ್ತೈತಿ. ಅದೇ ರೀತಿ 60ಕ್ಕ ಅದ ಸಂಖ್ಯೆಯಿಂದ ಕೂಡಿಸಿದ್ರ 5ರಿಂದ ಭಾಗ ಹೋಗ್ತೈತಿ ಅಂತ ಕ್ವಶನ್ ಆಗ್ತೈತಿ. ಸಿಂಪಲ್ ನೋಡ್ರಿ, ಒಂದ್ ಅರ್ಥ ಮಾಡ್ಕೊಂಡ್ಬಿಡ್ರಿ. ಕಾಮನ್ ಸೆನ್ಸ್ ಆಪ್ಷನ್ ಜೊತೆ ಹೆಂಗ್ ಆಟ ಆಡ್ಬೇಕಂತ ತೋರಿಸ್ತೀನಿ ಇಲ್ಲಿ ನೋಡ್ರಿ, ಒಬ್ಬನ 46 ಐತಿ. ಎಣ್ಣು ವರ್ಷಗಳ ಎಣ್ಣು ಬೆಲೆ ಏನಾದ್ರು ನೀವು 11 ಅಂತ ತಗೊಂಡ್ರ 46ಕ್ಕೆ 11 ಕೂಡಿಸಿದ್ರೆ ಎಷ್ಟಾಕೈತಿ? 47 ಆಗ್ತೈತಿ. ಎಷ್ಟಾಗ್ತೈತಿ? ಸಾರಿ 47 ಆಗಲ್ಲ. ಏನಾಗ್ತೈತಿಪ್ಪ ಅಂತಂದ್ರ 46ಕ್ಕೆ 11 ಕೂಡಿಸಿದ್ರೆ ಎಷ್ಟಾಕೈತಿ? 57 ಆಕೈತಿ. ಬಟ್ ಆ 57 ಅನ್ನೋದು 4ರಿಂದ ಭಾಗ ಹೋಗ್ಬೇಕಾಕೈತಿ. 57 ಅನ್ನೋದು 4ರಿಂದ ಭಾಗ ಹೋಗಂಗಿಲ್ಲ. ಹಿಂಗಾಗಿ 11 ಆಗಕ್ ಸಾಧ್ಯ ಇಲ್ಲ. ಇನ್ ಕೇಸ್ ಏನಾದ್ರು n ಬೆಲೆ ನಾವು 12 ಅಂತ ಕನ್ಸಿಡರ್ ಮಾಡಿದ್ರ 46ಕ್ಕೆ 12 ಕೂಡಿಸಿದ್ರೆ ಎಷ್ಟಾಕೈತಿಪ್ಪ ಅಂದ್ರ 58 ಆಕೈತಿ. 58 ಕೂಡ ಈ 4ರಿಂದ ಭಾಗ ಹೋಗಂಗಿಲ್ಲ. ಹಿಂಗಾಗಿ ಇದು ಕೂಡ ಆಗಕ್ ಸಾಧ್ಯ ಇಲ್ಲ. ಅದಾಗತ್ತೆ. ಅದೇ ರೀತಿ 13ಅನ್ನ 46ಕ್ಕೆ ಕೂಡಿಸಿದ್ರ 46 + 13 ಎಷ್ಟಾಕೈತಿ? 59 ಆಕೈತಿ. 59 ಅನ್ನೋದು ಕೂಡ 4ರಿಂದ ಭಾಗ ಹೋಗಂಗಿಲ್ಲ. ಹಿಂಗಾಗಿ ಇದು ಕೂಡ ಆಗಂಗಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಒಂದೇ ಒಂದ್ ಆನ್ಸರ್ಪ್ಪ ಅಂದ್ರ 10. ಬೇಕಾದ್ರೆ ಚೆಕ್ ಮಾಡ್ರಿ. 46 ಐತಲ್ಲ, 46ಕ್ಕೆ 10 ಕೂಡ್ಸ್ರಿ 56 ಆಕೈತಿ. ಆ 56 4ರಿಂದ ಭಾಗ ಹೋಗ್ತಿಲ್ಲ ನೋಡ್ರಿ. ಕ್ಲಿಯರ್ ಆಗಿ ನೋಡ್ರಿ. 4 1 4 4 1 4 5ರ 4 ಹೋದ್ರ 1 ಉಳಿತು, 16 ಆತು. 4 4 16. ಹಿಂಗಾಗಿ ಏನಪ್ಪಾ ಅಂತಂದ್ರ ಆ n ನ ವಯಸ್ಸು ಎಷ್ಟಂತಂದ್ರ 10 ವರ್ಷ. ಸೇಮ್ ನೋಡ್ರಿ, ಬೇಕಾದ್ರ ಅದ 10 ವರ್ಷ ಕೂಡ್ಸಿದ್ರ ಅದು 5ರಿಂದ ಭಾಗ ಹೋಗ್ತಿಲ್ಲ. ಚೆಕ್ ಮಾಡ್ರಿ. ನೋಡ್ರಿ, ಇಲ್ಲಿ ಮೊದಲ 60 ಇತ್ತು, ಅದಕ್ಕೆ 10 ವರ್ಷ n ಕೂಡ್ಸ್ಕೊಂಡ್ರೆ ಎಷ್ಟಾಕೈತಿ? 60 ಆಕೈತಿ. ಡಿವೈಡ್ ಬೈ ಎಷ್ಟು ಸಂಖ್ಯೆಯಲ್ಲಿ ಭಾಗ ಹೋಗ್ಬೇಕು? 5ರಿಂದ ಹೋಗ್ಬೇಕು. ನೋಡ್ರಿ, 5 1 5 1 ಉಳಿತು, 10 ಆತು. 5 2 10 12 ಆಗತ್ತೆ. ಕ್ಲಿಯರ್ ಆಗಿ ಭಾಗ ಹೊಂಟೈತಿಲ್ಲ. ಅದಕ್ಕೋಸ್ಕರ ಈ ಆನ್ಸರ್ ಏನಪ್ಪ? 10 ವರ್ಷ ಆಗ್ತೈತಿ. ಕ್ಲಿಯರ್ ಆಗಿ ಹೇಳ್ತೀನಿ ಕೇಳ್ರಿ. ಯಾವುದೇ ಎಕ್ಸ್ ಮೆಥಡ್ ಬೇಡ,
ಯಾವುದೇ ಫಾರ್ಮುಲಾ ಬೇಡ, ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ವಯಸ್ಸಿನ ಮೇಲೆ ಪ್ರಶ್ನೆಗಳಲ್ಲ, ಅವು ಕಾಮನ್ ಸೆನ್ಸ್ ಇದ್ರು ಕೂಡ ಆನ್ಸರ್ ಮಾಡ್ಬೋದು ಅಂತ ಹೇಳಿ ನಾನು ನಿಮ್ಗೆ ಆಲ್ರೆಡಿ ಪ್ರೂವ್ ಮಾಡ್ತಾ ಇದ್ದೀನಿ, ಇನ್ನೂ ಕೂಡ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ ಯಾವ ತರ ಆಯ್ತು ಅಂತ ನಿಮ್ಗೆ ಹೇಳೋದಾದ್ರೆ, ಎರಡು ಸಹೋದರರ ವಯಸ್ಸಿನ ವ್ಯತ್ಯಾಸ 7 ವರ್ಷಗಳು, ಅವರ ವಯಸ್ಸಿನ ಮೊತ್ತ 21 ವರ್ಷಗಳಾದ್ರೆ ಅವರಲ್ಲಿ ಕಿರಿಯ ವಯಸ್ಸಿನ ನೋಡ್ರಿ 21, ಇಬ್ರು ಖುಷಿ 21 ಐತಿ, ಒಬ್ರಿಗೊಬ್ರು 7 ವರ್ಷ ಡಿಫ್ರೆನ್ಸ್ ಐತಿ. ಸಿಂಪಲ್ ಏನು ಮಾಡಬೇಡ್ರಿ, 21 7ನ್ನ ಮೈನಸ್ ಮಾಡ್ರಿ, 14 ಬರ್ತೈತಿ. ಸೊ ಅದ ನಿಮ್ಮ ಆನ್ಸರ್ ಆಪ್ಷನ್ ಸಿ. ಕ್ಲಿಯರ್? ಸ್ವಲ್ಪ ಬಹಳ ಈಸಿಯೆಸ್ಟ್ ಕ್ವಶನ್ಸ್ ಕೂಡ ಇರ್ತವೆ. ಸೊ ಅದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂತ ನಿಮ್ಗೆ ನಾ ಆಲ್ರೆಡಿ ತೋರ್ಸ್ಕೊಳಕತ್ತೀನಿ. ಸರಿಯಾಗಿ ಅಭ್ಯಾಸ ಮಾಡ್ರಿ, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ರಿ, ಏನು ಫಾಲೋ ಅಂತ ಚಾನ್ಸಸ್ ಏನು ಇರಂಗಿಲ್ಲ. ಸೊ ಇಲ್ಲಿ ನೋಡ್ರಿ, ಮಹೇಂದ್ರ ಮತ್ತು ಜಾಹಿದ್ ಅವರ ಪ್ರಸ್ತುತ ವಯಸ್ಸು ಪ್ರೆಸೆಂಟ್ ಏನಾಗ್ತಿತ್ತಪ್ಪ ಅಂತಂದ್ರೆ 2026ರಾಗ 6 ಭಾಗ ಮತ್ತು 7 ಭಾಗ ಯಾರ್ಯಾರ ಮಹೇಂದ್ರ ಮತ್ತ ಜಾಹಿದ. ಓಕೆ, ಹಾಗಾದ್ರ 15 ವರ್ಷಗಳ ಹಿಂದೆ ಅಂತಂದ್ರ ಸಿಂಪಲ್ ನೋಡ್ರಿ, ಏನು ಮಾಡ್ಬೇಡ್ರಿ ನೀವು, ಇದನ್ನ ಏನ್ ಮಾಡ್ರಪ್ಪ ಅಂತಂದ್ರ ಸಾರಿ ವೇಟ್, ಏನಪ್ಪಾ ಅಂದ್ರೆ 15 ವರ್ಷಗಳ ಹಿಂದೆ ಅಂದ್ರೆ ಮೊದಲ ಈ ಪ್ರೆಸೆಂಟ್ ಬರ್ಕೊಳ್ಳೋಣ. ಪ್ರೆಸೆಂಟ್ ಅಂದ್ರೆ 2026 2026ರಾಗ ಇವಂದ 6 ಭಾಗ ಐತಿ, ಅವಂದ 7 ಭಾಗ ಐತಿ. 15 ವರ್ಷಗಳ ಹಿಂದೆ ಅಂದ್ರೆ 2026ರಾಗ 15 ವರ್ಷ ತೆಗೆದ್ರ ಎಷ್ಟಾಕೈತಿ ಅಂದ್ರೆ 2011ರಾಗ ಇವ್ 9 ಭಾಗ ಇದ್ದ, ಈಗ 11 ಭಾಗ ಇದ್ದ. ಯಾರ? ಮಹೇಂದ್ರ ಮತ್ತು ಜಾಹಿದ. ಕ್ಲಿಯರ್? ಮಹೇಂದ್ರ ಮತ್ತು ಜಾಹಿದ. ಓಕೆ, ಹಾಗಾದ್ರ ಮಹೇಂದ್ರ ಅವರ ಪ್ರಸ್ತುತ ವಹಿಸ್ಬೇಕಾಗೈತಿ. ನೋಡ್ರಿ, ಇಲ್ಲಿ ಇದಕ್ಕ ಡಿಫ್ರೆನ್ಸ್ ಎಷ್ಟೈತಿ? 2 ಐತಿ. ಇಲ್ಲಿ ಇದಕ್ಕ ಡಿಫ್ರೆನ್ಸ್ ಎಷ್ಟೈತಿ? 1 ಐತಿ. ಈ 1ಅನ್ನ ಇದಕ್ ಇಂಟು ಮಾಡ್ರಿ, ಈ 2ಅನ್ನ ಇದಕ್ ಇಂಟು ಮಾಡ್ರಿ, ಬರ್ತೈತಿ. ಸೊ ನೋಡ್ರಿ ಏನಾಗ್ತೈತಿ ಅಂತಂದ್ರೆ 9 ಒಂದ್ಲೆ 9, ಅದಾದ್ಮೇಲೆ 11 ಒಂದ್ಲೆ 11. ಓಕೆ, ಅದೇ ರೀತಿ ತಳಗಿನ ತಗೋರಿ, 6 2 12, ಅದೇ ರೀತಿ 7 2 14. ಅರ್ಥ ಆತಾ? ನೋಡ್ರಿ, ಇಲ್ಲಿ 9ರಿಂದ 12 ಕೂಡ್ಸ್ರ 7 2 ಅಲ್ಲ, 9 11 1 7 2 14. 9ರಿಂದ 12 3 ಡಿಫ್ರೆನ್ಸ್ ಐತಿ, 11ರಿಂದ 14 ಕೂಡ 3 ಡಿಫ್ರೆನ್ಸ್ ಐತಿ. ಹಾಗಾದ್ರೆ ನಿಮ್ಗೆ ಏನ್ ಬೇಕಾಗೈತಿ? ಈಗ ಮಹೇಂದ್ರನ ಪ್ರಸ್ತುತ ವಯಸ್ಸು ಬೇಕಾಗೈತಿ. ಸೊ ಮಹೇಂದ್ರನ ಪ್ರಸ್ತುತ ವಯಸ್ಸು ಎಷ್ಟಾಗ್ತೈತಿಪ್ಪ ಅಂತಂದ್ರ, ಸೊ ನೋಡ್ಕೊಂಡ್ಬಿಡ್ರಿ, ಮಹೇಂದ್ರನ ಪ್ರಸ್ತುತ ವಯಸ್ಸು 12ರಿಂದ ಯಾವ ನಂಬರ್ ಭಾಗ ಹೋಗ್ತೈತಿ ನೋಡ್ರಿ, ಇಲ್ಲಿ 12 ಐತಿ, ಇಲ್ಲಿ 14 ಐತಿ. ಸೊ ಇದು ಮಹೇಂದ್ರ, ಇದು ಮಹೇಂದ್ರ, ಇದು ಯಾರದಪ್ಪ ಅಂತಂದ್ರ ಜಹೀದ. ಸೊ ನೋಡ್ರಿ, ಮಹೇಂದ್ರ ಬೇಕಾಗಿತ್ತು. ಮಹೇಂದ್ರ ಪ್ರಸ್ತುತ ವಯಸ್ಸು 12ರಿಂದ ಯಾವ ನಂಬರ್ ಭಾಗ ಹೋಗ್ತದೆ? 12ರ ಮಗಿ ಒಳಗಡೆ 18 ಐತಿ? ಇಲ್ಲ. 12ರ ಮಗಿ ಒಳಗಡೆ 54 ಐತಿ? ಇಲ್ಲ. 12ರ ಮಗಿ ಒಳಗಡೆ 10 ಐತಿ? ಇಲ್ಲ. 12 ಮಗಿ ಇರ್ತಕ್ಕಂಥ ಒಂದೇ ಒಂದ್ ನಂಬರ್ ಏನಪ್ಪಾ ಅಂದ್ರೆ 60. 12 ಇಲ್ಲಿ 60. ಸೊ ಅದಕ್ಕೋಸ್ಕರ ಈ ಪ್ರಶ್ನೆಗೆ ಉತ್ತರ ಏನಾಗ್ತೈತಿ ಅಂದ್ರೆ 60 ಆಗ್ತೈತಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ರೀತಿ ಐತಿ ಅಂತ ನೋಡೋದಾದ್ರ, ನೋಡ್ರಿ, ಒಬ್ಬ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ 45 ವರ್ಷಗಳು. 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಗುಣಫಲವು ಆ ಸಮಯದಲ್ಲಿದ್ದ ತಂದೆಯ ವಯಸ್ಸಿನ 4 ಪಟ್ಟು ಆಗಿತ್ತು. ತಂದೆಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳನು. ಇಲ್ಲಿ ನೋಡ್ರಿ, ಮೊದಲ ಎಕ್ಸ್ ಅಂತಂದ್ರ ನಾ ಏನ್ ಮಾಡೋನು? ಮಗ ಅಂತ ಬರ್ಕೋತೀನಿ. ವಾಯ್ ಅಂದ್ರ ನಾ ಏನ್ ತಿಳ್ಕೊತೀನಿ? ತಂದೆ ಅಂತ ತಿಳ್ಕೊತೀನಿ. ಹಾಗಾದ್ರೆ ನೋಡ್ರಿ, ಎಕ್ಸ್ ಪ್ಲಸ್ ವಾಯ್ ಅಂದ್ರೆ ಅಪ್ಪ ಮಗ ಇಬ್ರು ಸೇರಿ ಎಟ್ಟೈತಿ? 45 ವರ್ಷ ವಯಸ್ಸೈತಿ. ಕರೆಕ್ಟ್? ಸೊ ನಿಮಗ್ ಏನ್ ಬೇಕಾಗೈತಿಪ್ಪ ಅಂತಂತಂದ್ರೆ, ಈಗ ತಂದೆಯ ವಯಸ್ಸು ಏನಪ್ಪಾ ಅಂತ 5 ವರ್ಷಗಳ ಹಿಂದೆ ಏನಾಗ್ತೈತಿ? ಇಲ್ಲಿ ನೋಡ್ರಿ, ಎಕ್ಸ್ ಮೈನಸ್ 5, ಅದೇ ರೀತಿ ಎಕ್ಸ್ ಮೈನಸ್ ಮಗಂದೂ 5 ವರ್ಷದಿಂದ, ಆಮೇಲೆ ತಂದೆನೂ 5 ವರ್ಷದಿಂದ y-5 ಅಂತಾನ ಈಸ್ ಈಕ್ವಲ್ಸ್ ಟು y-5 ಐತಲ್ಲ, ಈ ತರದ 4 ಪಟ್ಟು ಐತಿ ಅಂತ ಕ್ವಶನ್. ಈ y-5 ಈ y-5 ಕ್ಯಾನ್ಸಲ್ ಆಗ್ತೈತಿ. ಕ್ಯಾನ್ಸಲ್ ಆದ್ರೆ ಏನಾಗ್ತೈತಿಪ್ಪ ಅಂದ್ರ x-5 ಉಳಿತೈತಿ ಈಚ ಕಡೆ, ಈಸ್ ಈಕ್ವಲ್ಸ್ ಟು ಈಚ ಕಡೆ ಏನ್ ಉಳಿತೈತಿ? 4 ಉಳಿತೈತಿ. ಈ -5 ಐತ್ಲ ಈಚ ಕಡೆ ಹೋದ್ರೆ ಏನಾಗ್ತೈತಿ? ಪ್ಲಸ್ ಆಗ್ತೈತಿ. ಸೊ x ಈಸ್ ಈಕ್ವಲ್ಸ್ ಟು 4 + 5 ಈಸ್ ಈಕ್ವಲ್ಸ್ ಟು x ಈಸ್ ಈಕ್ವಲ್ಸ್ ಟು ಎಷ್ಟಾಗ್ತೈತಿ ಅಂದ್ರೆ 9 ಆಗ್ತೈತಿ. ಓಕೆ, x ಈಸ್ ಈಕ್ವಲ್ಸ್ ಟು ಎಷ್ಟಾಗ್ತೈತಿ? 9 ಆಗ್ತೈತಿ. ಹಾಗಾದ್ರ ಪ್ರಸ್ತುತ ತಂದೆಯ ವಯಸ್ಸು ಎಷ್ಟು ಅಂತೈತಿ? ಸೊ ಇಲ್ಲಿ ನೋಡ್ರಿ, ಈ ಸ್ಟೇಟ್ಮೆಂಟ್ ಬಗ್ಗೆ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಏನಪ್ಪಾ ಅಂತಂದ್ರ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 45 ಆದ್ರ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ? ಇಲ್ಲಿ 9 ಐತಿ. 9 ಇದ್ರ ಎಕ್ಸ್ ವ್ಯಾಲ್ಯೂ 9 ಹಾಕ್ರಿ, ವೈ ಆಸ್ ಇಟ್ ಇಸ್ ಇಟ್ರಿ, 45 ಆಸ್ ಇಟ್ ಇಸ್ ಬರ್ಲಿ. ಓಕೆ, ಈ ಪ್ಲಸ್ 9 ಐತ್ಲ ಈಚ ಕಡೆ ಹೋದ್ರೆ ಏನಾಗ್ತೈತಿ? ಮೈನಸ್ ಆಗ್ತೈತಿ. ಮೈನಸ್ ಆದ್ರೆ ಏನಾಗ್ತೈತಿ ನೋಡ್ರಿ, ಇಲ್ಲಿ ಈ ಪ್ಲಸ್ 9 ಐತ್ಲ ಈಚ ಕಡೆ ಕಳ್ಸೋನು, ವೈ ಎಷ್ಟ ಉಳಿತೈತಿ? ವೈ ಈಕ್ವಲ್ಸ್ ಟು 45 ಮೈನಸ್ 9 ಅಂತ ಬರ್ಕೋರಿ. ವೈ ಈಕ್ವಲ್ಸ್ ಟು ಎಷ್ಟಾಕೈತಿ ಅಂದ್ರ 30. ಸೊ ವೈ ನ ಬೆಲೆ ಎಷ್ಟಾಕೈತೆ?
36 ಆಗೈತಿ. ಅದಕ್ಕೋಸ್ಕರ ಆಪ್ಷನ್ ಎ ಇಸ್ ಯುವರ್ ರೈಟ್ ಆನ್ಸರ್. ಕ್ಲಿಯರ್? ಹಾಗಾದ್ರ ಮುಂದಿನ ಪ್ರಶ್ನೆ ಯಾವ ತರ ಐತೆ ಅಂತ ಕೇಳಿ ನೋಡೋದಾದ್ರೆ, ಸೊ ನೋಡ್ರಿ ಇಲ್ಲಿ ಮೋನು ಮತ್ತು ಸೋನು ಅವರ ವರ್ತಮಾನ ಅಂದ್ರೆ ಪ್ರೆಸೆಂಟ್ ನೆನ್ಪಿಟ್ಕೊಂಡ್ಬಿಡ್ರಿ. ವರ್ತಮಾನದ ಪ್ರೆಸೆಂಟ್. ಮೋನು ಮತ್ತು ಸೋನು ಅವರ ವರ್ತಮಾನದ ವಯಸ್ಸಿನ ಅನುಪಾತ 3:4. ಪ್ರೆಸೆಂಟ್ ಒಳಗಡೆ 2020 ಒಳಗಡೆ ಏನಪ್ಪಾ ಅಂತಂದ್ರೆ ಪ್ರೆಸೆಂಟ್ ಏನಾಗ್ತೈತಿ 3:4 ಆಕೈತಿ. ಹಂಗಾದ್ರೆ 5 ವರ್ಷಗಳ ಹಿಂದೆ ಮೋನು ಅವರ 5 ವರ್ಷಗಳ ಹಿಂದೆ ಮತ್ತು ಸೋನು ಅವರ 5 ವರ್ಷಗಳ ನಂತರದ ವಯಸ್ಸಿನ ಅನುಪಾತ ಏನಾಗ್ತೈತಿ ಅಂದ್ರ 2 ಭಾಗ ಮತ್ತು 5 ಭಾಗ. ಸೊ ಮೋನುದ 5 ವರ್ಷಗಳ ಹಿಂದೆ ಇದು ನೋಡ್ರಿ ಮೋನು, ಇದು ಸೋನು ಐತಿ. ಮೋನುದ 5 ವರ್ಷಗಳ ಹಿಂದೆ ಅಂದ್ರೆ ಜಸ್ಟ್ ಡೈರೆಕ್ಟ್ ಇಸ್ವಿನ ಬರ್ಕೊಂಡ್ಬಿಡ್ತಾನೆ ನೋಡ್ರಿ. 2026 ನಡೆದೈತಿ. 2026ರಾಗ 3:4 ಐತಿ. ಬಟ್ ಮೋನು 5 ವರ್ಷಗಳ ಹಿಂದೆ ವಯಸ್ಸು ಎಷ್ಟಾಕೈತಿ 2 ಭಾಗ ಆಕೈತಿ ನೋಡ್ರಿ. ಮೋನುದ 5 ವರ್ಷಗಳ ಹಿಂದೆ 2 ಭಾಗ ಆಕೈತಿ. ಅದಕ್ಕೆ 2021ರಾಗ ಮೋನು ಎಷ್ಟು ಭಾಗ ಇರ್ತಾವ? 2 ಭಾಗ ಇರ್ತಾವ. ಅದೇ ರೀತಿ 5 ವರ್ಷಗಳ ನಂತರ ಸೋನು ಅಂದ್ರ 2031ರಾಗ ಸೋನು ಎಷ್ಟಾಗಿರ್ತಾವಪ್ಪ ಅಂತಂದ್ರ 5 ಭಾಗ ಆಗಿತ್ತು. ಅರ್ಥ ಆಗತ್ತ ಹೇಳೋದಾ? ಈಗ ಪ್ರೆಸೆಂಟ್ 3 ಭಾಗ 4 ಭಾಗ ಅದಾರ. ಬಟ್ ಮೋನು 5 ವರ್ಷದಿಂದ 2 ಭಾಗ, ಸೋನು 5 ವರ್ಷ ಮುಂದ್ಗಡೆ 5 ಭಾಗ ಆಗ್ತಾವ. ಹಾಗಾದ್ರ ಮೋನುವಿನ ಪ್ರೆಸೆಂಟ್ ವಯಸ್ಸು ಕೇಳಿದಾರೆ. ಏನ್ ಕೇಳಿದಾರ? ಮೋನುವಿನ ಪ್ರೆಸೆಂಟ್ ವಯಸ್ಸು ಕೇಳಿದಾರ. ಸೊ ಒಂದ್ ಅರ್ಥ ಮಾಡ್ಕೋರಿ, ಇಲ್ಲಿ ಮೋನುವಿನ ಪ್ರೆಸೆಂಟ್ ವಯಸ್ಸು ಬೇಕಾಗೈತಿ. ಸೊ ಮೋನು ಪ್ರೆಸೆಂಟ್ ವಯಸ್ಸು ಬೇಕಾಗೈತಿ ಅಂದ್ರೆ ಮೋನು ಪ್ರೆಸೆಂಟ್ ಎಷ್ಟ ಯಾವ ಭಾಗದಾಗದಾಳ? 3 ಭಾಗದಾಗದಾಳ. ಸೊ 3 ಭಾಗದಾಗ ಸಿಂಪಲ್ ನೋಡ್ರಿ, 3ರಿಂದ ಯಾವ ನಂಬರ್ ಭಾಗ ಹೋಗ್ತೈತಿ ಅದನ್ನ ಮೊದಲು ನೋಡ್ಕೋಬೇಕು. ಸೊ 3 ಮಗಿ ಒಳಗಡೆ 20 ಇಲ್ಲ, ಇದು ಕ್ಯಾನ್ಸಲ್ ಆಕೈತಿ. 3 ಮಗಿ ಒಳಗಡೆ ಇವು 3 ಅದಾವು. ಸೊ ಇದ್ರ ಬಗ್ಗೆ ನೋಡೋಣ. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ನೋಡ್ರಿ, ಪ್ರೆಸೆಂಟ್ ಏನಾದ್ರೂ ಮೋನು 18 ವರ್ಷ ಅಂತ ನಾವು ತಗೊಂಡ್ರೆ, ಪ್ರೆಸೆಂಟ್ ನಾವೇನಾದ್ರೂ ಮೋನು 18 ವರ್ಷ ಅಂತ ತಗೋದ್ರ 5 ವರ್ಷಗಳ ಹಿಂದೆ ಏನಾಗ್ತಾವ? ಮೋನು 18ರಾಗ 5 ಹೋದ್ರೆ ಎಷ್ಟು ಉಳಿತೈತಿ? 5 ವರ್ಷಗಳ ಏನಂದ್ರೆ 18ರಾಗ 5 ಹೋದ್ರೆ ಎಷ್ಟು ಉಳಿತೈತಿ? 13 ಉಳಿತೈತಿ. ಬಟ್ ಆ 13 ಅನ್ನೋದು ಈ 2ರಿಂದ ಭಾಗ ಹೋಗ್ಬೇಕು. 2ರಿಂದ ಭಾಗ ಹೋಗ್ಬೇಕು. ಬಟ್ 13 ಅನ್ನೋದು 2ರಿಂದ ಭಾಗ ಹೋಗಂಗಿಲ್ಲ. ಹಂಗಾಗಿ ಇದನ್ನ ಕ್ಯಾನ್ಸಲ್ ಮಾಡ್ತೀವಿ. ಅದೇ ರೀತಿ 66 ಐತಿ. ಪ್ರೆಸೆಂಟ್ ನಾವೇನಾದ್ರೂ ಮೋನು 66 ಅಂತ ತಗೊಂಡ್ರ 5 ವರ್ಷಗಳ ಹಿಂದೆ ತಗೊಂಡ್ರೆ ಏನಾಗ್ತೈತಿ? 66ರಾಗ 5 ಮೈನಸ್ ಮಾಡ್ರಿ 61 ಬರ್ತೈತಿ. ಈ 61 ಅನ್ನೋದು ಕೂಡ 2 ಮಗಿ ಒಳಗಡೆ ಈ 2ರಿಂದ ಭಾಗ ಹೋಗಂಗಿಲ್ಲ. ಹಿಂಗಾಗಿ ಇದು ಕೂಡ ಕ್ಯಾನ್ಸಲ್ ಆಗ್ತೈತಿ. ಇನ್ನು ಉಳಿತೇನ 15 ಮಾತ್ರ. ಬೇಕಾದ್ರೆ ಚೆಕ್ ಮಾಡ್ರಿ. ಮೋನು ಈಗ ಪ್ರೆಸೆಂಟ್ಲಿ 15 ಅನ್ನೋದು 3ರಿಂದ ಭಾಗ ಹೋಗ್ತೈತಿ. 5 ವರ್ಷಗಳ ಹಿಂದೆ ಅಂತಂದ್ರ ಈ 15ರಾಗ 5 ಮೈನಸ್ ಮಾಡ್ರಿ ಎಷ್ಟು ಉಳಿತೈತಿ ಅಂದ್ರ 10 ಬರ್ತೈತಿ. ಈ 10 ಅನ್ನೋದು 2ರಿಂದ ಭಾಗ ಹೋಗ್ತೈತಿ. ಹಿಂಗಾಗಿ ಆನ್ಸರ್ ಇದಕ್ಕೆ ಏನಪ್ಪಾ ಅಂತಂದ್ರ 10 ಆಗ್ತೈತಿ. ಕ್ಲಿಯರ್? ಸೊ ಯಾವುದೇ ರೀತಿ ಎಕ್ಸ್ ಮೆಥಡ್ ಯೂಸ್ ಮಾಡೋದ್ರ ಜಸ್ಟ್ ಕಾಮನ್ ಸೆನ್ಸ್. ನನಗೇನು ಗೊತ್ತಿಲ್ಲ. ಪ್ರೆಸೆಂಟ್ ಇವ್ 3 ಭಾಗ, ಈಗ 4 ಭಾಗ. 3 ಭಾಗ ಮೋನುದ ಅಂದ್ರೆ ಪ್ರೆಸೆಂಟ್ ಆಗಿ 3ರಿಂದ ಭಾಗ ಹೋಗ್ಬೇಕು. 3ರಿಂದ 20 ಭಾಗ ಹೋಗಂಗಿಲ್ಲ. ಹಿಂಗಾಗಿ 20 ಕ್ಯಾನ್ಸಲ್ ಮಾಡಿದ್ನಿ. ಇವ್ 3 ಅದಾವ ಗೊತ್ತೈತಿ. ಬಟ್ 5 ವರ್ಷಗಳ ಹಿಂದೆ ಹಾಕಿದ್ ಎಷ್ಟು ಭಾಗ ಆಯ್ತು? 2 ಭಾಗ ಆಯ್ತು. 18 ಈಗ ಏನಾದ್ರು ಪ್ರೆಸೆಂಟ್ ಇದ್ರೆ 5 ವರ್ಷಗಳ ಹಿಂದೆ ಹಾಕಿದ್ 13 ಆಕೈತಿ. 13 ಅನ್ನೋದು 2ರಿಂದ ಭಾಗ ಹೋಗಂಗಿಲ್ಲ. ಅದು ಕ್ಯಾನ್ಸಲ್ ಆಯ್ತು. 66 ಅನ್ನೋದು ಈಗ ಏನಾದ್ರು ಪ್ರೆಸೆಂಟ್ ಇದ್ರ 66ಕ್ಕೆ 5 ಮೈನಸ್ ಮಾಡ್ರೆ 61 ಬರ್ತೈತಿ. ಈ 61 ಕೂಡ 2ರಿಂದ ಭಾಗ ಹೋಗಂಗಿಲ್ಲ. ಅದಕ್ಕೆ ಇದು ಕೂಡ ಕ್ಯಾನ್ಸಲ್ ಆಗ್ತೈತಿ. ಈಗ ಪ್ರೆಸೆಂಟ್ ಆಗಿ 15 ಇದ್ರ 15 ಅನ್ನೋದು 3ರಿಂದ ಭಾಗ ಹೋಗ್ತೈತಿ. 5 ವರ್ಷಗಳ ಏನಂದ್ರೆ 10 ಬರ್ತೈತಿ. ಆ 10 ಅನ್ನೋದು ಕೂಡ 2ರಿಂದ ಭಾಗ ಹೋಗ್ತೈತಿ. ಹಿಂಗಾಗಿ ಆನ್ಸರ್ 15 ವರ್ಷ ಆಗ್ತೈತಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ರೀತಿ ಐತಿ ಅಂತ ನೋಡೋದಾದ್ರೆ, ಇಲ್ಲಿ ನೋಡ್ರಿ, ಒಬ್ಬ ಮನುಷ್ಯ ಮತ್ತು ಅವನ ಮಗನ ವಯಸ್ಸುಗಳ ಮೊತ್ತ 68 ವರ್ಷ ಅದಾನ. ಓಕೆ, ಒಬ್ಬ ಫಾದರ್ ಮತ್ತು ಸಣ್ಣ ಇಬ್ರು ಕೂಡಿ ಎಷ್ಟೈತಿ ಅಂದ್ರ 68 ವರ್ಷ ಐತಿ. 5 ವರ್ಷಗಳ ನಂತರ ಮನುಷ್ಯನ ವಯಸ್ಸು ಅವನ ಮಗನ ವಯಸ್ಸಿನ 5 ಪಟ್ಟು ಆಗ್ತೈತಿ. ಓಕೆ, ಸೊ ನೋಡ್ರಿ, ಈ ಒಂದ್ ಅರ್ಥ ಮಾಡ್ಕೋರಿ. ಪ್ರೆಸೆಂಟ್ಲಿ 5 ವರ್ಷಗಳ ನಂತರ ಅಂತಂದ್ರೆ ಈಗ ಸದ್ಯ 2026ರಾಗ ಅವ್ರಿಬ್ಬರದು 68 ಐತಿ. 5 ವರ್ಷಗಳ ನಂತರ 2031ರಾಗ ಏನಾಗ್ತೈತಿ ಅಂತಂದ್ರ ಅವನ ಮಗನ ವಯಸ್ಸಿನ 5 ಪಟ್ಟು ಆಕೈತಿ ಅಂತಂದ್ರ ಫಾದರ್ ಅನುಪಾತ ಸನ್. ಫಾದರ್ 5 ಭಾಗ ಇದ್ರ ಸನ್ 1 ಭಾಗ ಆಗ್ತಾನೆ. 2 ಕೂಡ್ರೆ ಎಷ್ಟು ಭಾಗ ಆಗ್ತೈತಿ? 6 ಭಾಗ ಆಗ್ತೈತಿ. ಓಕೆ, ಪ್ರೆಸೆಂಟ್ 68 ವರ್ಷ ಐತಿ ಅಂದ್ರೆ 5 ವರ್ಷಗಳ ನಂತರ ಅಂದ್ರ ಅಪ್ಪಂದು 5 ವರ್ಷ ಹೆಚ್ಚಿಗೆ ಆಗೈತಿ, ಮಗಂದು 5 ವರ್ಷ ಹೆಚ್ಚಿಗೆ ಆಗ್ತೈತಿ. 68 ಎಷ್ಟು ಆಕೈತಿ? 78 ಆಕೈತಿ. ಆ 6 ಭಾಗನ 78 ಆಕೈತಿ. ಎಷ್ಟಾಕೈತಿ? 6 ಭಾಗನ 78 ಆಕೈತಿ. ಹಾಗಾದ್ರ ಮಗನ ಪ್ರಸ್ತುತ ವಯಸ್ಸು ಬೇಕಾಗಿತ್ತು ನಿಮಗ. ಮಗನ ಪ್ರಸ್ತುತ ವಯಸ್ಸು ಬೇಕಾಗಿ ಸಿಂಪಲ್ 6 ಎಷ್ಟಲೇ 78ಪ್ಪ. 6 ಒಂದ್ಲೆ 6 1 ಉಳಿತು 18 ಆತು. 6 ಮೂರ್ಲೆ ಅಂದ್ರ 1 ಎಷ್ಟಲೇ 78, 1 13ಲೆ. ಸೊ ಇಲ್ಲಿ 13 ಮಾಡ್ರ ಇಲ್ಲೂ ಕೂಡ 13 ಮಾಡ್ಬೇಕು, ಇಲ್ಲೂ ಕೂಡ 13 ಮಾಡ್ಬೇಕು. ಓಕೆ, ಸೊ ನಿಮ್ಗೆ ಏನ್ ಬೇಕಾಗೈತಿ? ಈಗ ಮಗಂದ್ ಬೇಕಾಗೈತಿ. 1 13ಲೆ ಎಷ್ಟು ಆಗ್ತೈತಿ? 13 ಆಗ್ತೈತಿ. ಸೊ ಇವಾಗ 13 ಅನ್ನೋದು 5 ವರ್ಷಗಳ ನಂತರ ಇದು. ಸೊ 5 ವರ್ಷಗಳ ನಂತರ 13 ಆದ್ರ ಈ ಪ್ರೆಸೆಂಟ್ ಬೇಕಂದ್ರೆ ಏನ್ ಮಾಡ್ಬೇಕು? 13ಕ್ಕ ಮೈನಸ್ 3 ಮಾಡ್ಬೇಕು. 13ಕ್ಕ ಮೈನಸ್ 5 ಮಾಡಿದ್ರ ಎಷ್ಟು ಬರ್ತೈತಿ? 8 ಬರ್ತೈತಿ. ಅದ ನಿಮ್ಮ ಆನ್ಸರ್.
ಓಕೆ. ಸೊ ಸಿಂಪಲ್ ಇನ್ನೊಂದ್ಸಲ ಕ್ಲಿಯರ್ ಆಗಿ ಮಾಡಿಫೈ ಮಾಡ್ಬಿಡ್ತೇನೆ ನೋಡ್ರಿ. ಸೊ ಇಬ್ಬರದು ಪ್ರೆಸೆಂಟ್ಲಿ ಅಪ್ಪ ಮಗಂದ 68 ಐತಿ. 5 ವರ್ಷಗಳ ನಂತರ ಅಪ್ಪ ಮಗನ 5 ಪಟ್ಟು ಆಗ್ತಾನ ಅಂದ್ರೆ ಮಗ 1 ಭಾಗ ಇದ್ರೆ ಅಪ್ಪ 5 ಭಾಗ ಆಗ್ತಾನೆ, ಇಬ್ರು ಸೇರಿ 6 ಭಾಗ. ಆ 6 ಭಾಗನ ಈಗ 68 ವರ್ಷ ಅಂದ್ರೆ 5 ವರ್ಷಗಳ ನಂತರ ಅಪ್ಪಂದು 5 ವರ್ಷ ಹೆಚ್ಚಿಗೆ ಆಕೈತಿ, ಮಗಂದು 5 ವರ್ಷ ಹೆಚ್ಚಿಗೆ ಆಕೈತಿ. ಅದಕ್ಕಾಗಿ 68ಕ್ಕೆ 10 ಕೂಡ್ಸ್ಕೊಂಡು 78 ಆಯ್ತು. 6 13 ಅಂತರ ಈಚೆ 13 ಮಾಡ್ರೆ ಇಲ್ಲೂ 13 ಮಾಡ್ಬೇಕು. ನಿಮ್ಗೆ ಮಗನ್ ವಯಸ್ಸಬೇಕಾಗೈತಿ, ಮಗನ್ ಬೇಯಿಸ್ಬೇಕಂದ್ರೆ 13 ಆದ್ರೆ 5 ವರ್ಷಗಳ ನಂತರ ಮಗ 13 ವರ್ಷದವ ಆದ್ರ ಈಗ ಪ್ರೆಸೆಂಟ್ ಬೇಕಾದ್ರೆ 13 5 ಮೈನಸ್ ಮಾಡ್ರಿ 8 ಬರ್ತೈತಿ. ಅದನ್ನ ನಿಮ್ಮ ಆನ್ಸರ್ ಆಗ್ತಿತ್ತು ಅಂತ ಹೇಳ್ತಾ, ಸೊ ಇಲ್ಲಿಗೆ ವಯಸ್ಸಿನ ಮೇಲೆ ಬಂದಿರತಕ್ಕಂತ ಎಲ್ಲಾ ಪ್ರಶ್ನೆಗಳನ್ನ ಕೂಡ ನಾನು ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಹಾಗಾದ್ರೆ ನಿಮ್ಗೆ ಮೊದಲೇ ಹೇಳಿದ್ ನಾನು ಒಂದ್ ಕ್ವಶನ್ ನಿಮ್ಗ ಹೋಮ್ವರ್ಕ್ ಕೊಡ್ತೇನೆ ಅಂತ ಹೇಳಿದ್ನಿ. ಆ ಹೋಮ್ವರ್ಕ್ ಕ್ವಶನ್ಸ್ ಅನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡ್ರಿ. ಹಾ, ಹೋಮ್ವರ್ಕ್ ಕ್ವಶನ್ಸ್ ಅನ್ನ ನಾನು ನಿಮಗೆ ತೋರಿಸ್ತೀನಿ, ಇಲ್ಲಿದೆ. ಸೊ ಈ ಕ್ವಶನ್ ಆನ್ಸರ್ ನ ನೀವು ಕಮೆಂಟ್ ಮುಖಾಂತರ ನೀವೇನ್ ಮಾಡ್ಬೇಕಾಗೈತಿ, ತಿಳಿಸ್ಬೇಕಾಗೈತಿ. ಓಕೆ, 1 ಸೆಕೆಂಡ್. ಎಸ್, ಈ ಪ್ರಶ್ನೆಗೆ ಉತ್ತರವನ್ನ ನೀವು ಕಮೆಂಟ್ ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ, ಇನ್ನು ಮುಂದಿನ ತರಗತಿಯಲ್ಲಿ ನಿಮ್ಗೆ ಯಾವ ಚಾಪ್ಟರ್ ಬೇಕಂತ ಅದನ್ನು ಕೂಡ ಕಮೆಂಟ್ ಒಳಗಡೆ ಹಾಕ್ರಿ. ಅದೇ ಚಾಪ್ಟರ್ ಅನ್ನ ಮಾಡುವಂತ ಕೆಲಸವನ್ನ ನಮ್ಮ ಭಗತ್ ಸಿಂಗ್ ಎಜುಕೇಶನ್ ಫೌಂಡೇಶನ್ ಮಾಡ್ತೈತೆ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಕ್ ಹೋಗ್ಬೇಡ್ರಿ. ಜೈ ಹಿಂದ್, ಜೈ ಭಗತ್ ಸಿಂಗ್.